ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಕಾಲ್ ಸೂಪ್ ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಸೆಕೆಂಡ್ ಟೈಮ್ ಅನಿಸುತ್ತೆ ಇದು ಕಾಲ್ ಸೂಪ್ ಮಾಡ್ತಾಯಿದ್ದೀವಿ. ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ 4 ಕಾಲು ತೊಗೊಂಡಿದ್ದೀವಿ. ಕಾಲು ತೊಗೊಂಡ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಸುಟ್ಕೊತಾ ಇದ್ದೀವಿ. ನಿಮಗೆ ಸುಟ್ಕೊಳಕ್ಕೆ ಸರಿ ಆಗಲಿಲ್ಲಪ್ಪ ಅಂತಂದರೆ ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಬಂದಿರ್ತೀರಲ್ಲ, ಅಲ್ಲೇ ಸುಟ್ಕೊಂಬರ್ಬೋದು. ಈಗ ನೋಡಿ, ಗ್ಯಾಸಲ್ಲಿ ಈ ಥರ ಕ್ಲೀನಾಗೆಲ್ಲ ಸುಡ್ತಾ ಇದ್ದೀವಿ. ಸುಟ್ಕೊಂಡು ಅದು ಮೇಲೆ ಇರ್ತೈತಲ್ಲ ಸ್ಕಿನ್ನು, ಅದನ್ನೆಲ್ಲ ತೆಗಿಬೇಕು. ಅಥವಾ ಕೋಳಿದು ಕಾಲಿಂದಾದರೂ ಮಾಡ್ಬೋದು, ಅಥವಾ ಕುರಿ ಕಾಲಿಂದಾದರೂ ಕಾಲು ಸೂಪ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಅದು ಸುಟ್ಟಿರೋದೆಲ್ಲ ಸ್ಕಿನ್ನೆಲ್ಲ ತೆಗಿತಾ ಇದ್ದೀವಿ. ತೆಗೆದು ಈಗ 1 ಆನಿಯನ್ ಕಟ್ ಮಾಡ್ಕೊತಾ ಇದ್ದೀವಿ. ಮನೆಯಲ್ಲೇ ಕಾಲು ಸೂಪ್ ಮಾಡೋದಕ್ಕೆ ಏನೇನು ಬೇಕಪ್ಪ ಮಸಾಲ ಅಂತ ಹೇಳಿಬಿಡ್ತೀನಿ. 4 ಹಸಿಮೆಣ್ಸಿನ್ಕಾಯಿ ರುಬ್ಬಿರೋದು, ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಆನಿಯನ್ನು, ಟರ್ಮರಿಕ್ ಪೌಡರು, ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಮತ್ತು 4 ಕಾಲು ತೊಗೊಂಡಿದ್ದೀವಿ. ಈಗ ಒಗ್ಗರಣೆ ಹಾಕೋದೆ. ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀವಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ. ಬೇಕಂದರೆ ನಮಗೆ ವೆಜಿಟೇಬಲ್ಸ್ ಅದರಲ್ಲಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಆ್ಯಡ್ ಮಾಡ್ಕೊಬೋದು ಇದ್ರ ಬದಲು. ನಾನೊಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಆನಿಯನ್ನ. ಈಗ ನೆಕ್ಸ್ಟು ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಈಗ ಕಾಲು ಹಾಕ್ಕೊಂಡು ಎಲ್ಲ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಎಣ್ಣೆ ಆದರೂ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ಉಪ್ಪು ಹಾಕ್ಕೊಂಡು ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿರೋದು. ಇಷ್ಟ ಆಗಲ್ಲಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಮಿಕ್ಸಿ ಮಾಡ್ಕೊಳೋದೇನು ಬೇಕಾಗಿಲ್ಲ. ಪೆಪ್ಪರ್ ಪೌಡರ್ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರೆಲ್ಲ ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಾಡಿಸ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀವಿ. ನಮಗೆ ಜಾಸ್ತಿ ಸ್ವಲ್ಪ ಸೂಪು ಗಟ್ಟಿಯಾಗಿರೋದಕ್ಕಿಂತ ನೀರಾಗಿರೋದೇ ಇಷ್ಟ. ತಿಕ್ಕಾಗಿ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅಂದರೆ 4 ಲೋಟ, 1 ಚಂಬ ಅಂದರೆ 4 ಲೋಟ ನೀರು ಹಾಕ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಕೂಗಿದ ಮೇಲೆ ಸೂಪ್ ರೆಡಿ ಆಗುತ್ತೆ. ಈಗ ಬನ್ನಿ ತೆಗಿತಾ ಇದ್ದೀವಿ. ಈ ಥರ ಆಗಿದೆ ಸೂಪು, ಕಾಲು ಸೂಪು. ಮನೆಯಲ್ಲೇ ಆರಾಮಾಗಿ ಟ್ರೈ ಮಾಡ್ಬೋದು. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಆರಾಮಾಗಿ ಕಾಲು ಸೂಪ್ ಮಾಡ್ಕೊಂಡು ಕುಡಿಬೋದು. ಚಳಿ ಟೈಮಲ್ಲಿ, ಈ ಥರ ಸಂಜೆ ಟೈಮಲ್ಲಿ ಆರಾಮ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಾಗಿತ್ತು. ನಮ್ಮ ಅಣ್ಣಗೆ ಈಗ ರೆಡಿಯಾಗಿದೆ. ನಮ್ಮ ಅಣ್ಣಗೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದೆ. ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.